ಹಿಂಗೆ ஒரு ವಾರத்துக்கு முன்னாடி ಕನ್ನಡದಲ್ಲೇ ಹೇಳಿ ನಮಗೆ ಅಭ್ಯಾಸ ಆಯ್ತು, ಕನ್ನಡದಲ್ಲೇ ಹೇಳ್ತೀನಿ. ಒಂದು ವಾರದಿಂದ ಇಲ್ಲೊಂದು ಬಂಗಾರ ನೋಡ್ತಾ ಇದ್ದೀನಿ. ಆ ಬಂಗಾರನ ಎತ್ಕೊಳ್ಳೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸರಿ ಆಯಿತು, ಇವತ್ತು ಅದೇ ಕೆಲಸದಾಗ ಬಂದೆ. ಸರಿ ಯಾಕೆ ಬಂಗಾರನ ನೋಡಿ ಬಿಡೋದು ಅಂತ ಎತ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಪ್ರಧಾನಿಯಿಂದ ಹಿಡಿದು ಅಮೇರಿಕ ಅವರು ಅಧ್ಯಯನ ಮಾಡಿರೋ ಪ್ರಕಾರ ಆ ಬಂಗಾರ ಏನಂದ್ರೆ ನೋಡಿ, ಇದೇ ಬಂಗಾರದಂತಹ ಮರ. ಈ ಮರದಿಂದ ಬರುವ ಈ ಪಿಸಿನು ಆ ಬಂಗಾರಕ್ಕಿಂತ ಹೆಚ್ಚು ವ್ಯಾಲ್ಯೂ ಆಗಿರುತ್ತದೆ ಈ ಗಣಸರಿಗೆ ಮಾತ್ರನೇ ಅಲ್ಲ, ಹೆಣ್ಮಕ್ಳು ಎಲ್ಲರೂ ತಿನ್ಬೋದು. ಇದರಲ್ಲಿ ಹಲವಾರು ಅನೇಕವಾದಂತಹ ವಿಟಮಿನ್ಸು, ಪ್ರೋಟೀನ್ಸು, ಕ್ಯಾಲ್ಶಿಯಮು ಹೆಚ್ಚು. ಇದನ್ನು ಏನು ಹೇಳ್ತಾರೆ ಅಂದರೆ ಮುರುಂಗ ಪಿಸಿನ್, ಬಾದಾಮ್ ಪಿಸಿನ್, ಮುರುಂಗ ಪಿಸಿನ್ ಹೇಳ್ತಾರೆ. ಅದರಿಂದ ಆ ಥರ ಹೇಳಿ. ಇಂಥ ನುಗ್ಗೆ ಮರದಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಇರೋ ನುಗ್ಗೆ ಮರದಲ್ಲೇ ಈ ಥರದ್ದೆಲ್ಲ ಬಿಟ್ಟಿರ್ತದೆ. ಎತ್ತಿಟ್ಕೊಂಡು ಹೋಗ್ಬಿಟ್ಟು ನೋಡಿ, ಇವಾಗ ಇದು ಪಿಸಿನ್ ಆಗ್ತಾಯಿದೆ. ಇದು ನೋಡಿ ಸ್ವಲ್ಪ ಹಿಂಗಿರಬಾರ್ದು, ಸ್ವಲ್ಪ ಡ್ರೈ ಆಗಿರಬೇಕು. 2 ದಿನ ಹೋದ್ಮೇಲೆ ನೋಡಿ, ಇದು ಡ್ರೈ ಆಗಿಲ್ಲ, ಸ್ವಲ್ಪ ಕಾಯ್ದಾದ್ಮೇಲೆ ಕಿತ್ಕೊಳ್ಬೇಕು. ನೋಡಿದ್ದಲ್ಲ ನೋಡಿರಿ ಪಾಪ, ಇದು ಜಾಸ್ತಿ ತುಂಬ ಡ್ರೈ ಆಗಿಬಿಟ್ಟಿದೆ. ಇದು ನಾಟಿ ಮದ್ದು ಅಂಗಡಿಗಳಲ್ಲಿ ಸಹ ಸಿಗ್ತೈತೆ. ಇದನ್ನು ನೋಡಿ ಈ ರೀತಿ ಇರ್ತೈತಲ್ಲ, ಇದನ್ನು ನಾವು ಒಂದು ನಾಟಿ ಮದ್ದು ಸಿಗ್ದ 100 ಗ್ರಾಮು 200 ಗ್ರಾಮು 100 ಗ್ರಾಮ್ ಬಂದ್ಬಿಟ್ಟು 50 ರೂಪಾಯಿ 60 ರೂಪಾಯಿಗೆ ನಾನು ತೊಗೊಬರ್ತೀನಿ ಅವಾಗವಾಗ. ಇದನ್ನು ಏನು ಮಾಡಬೇಕಂದ್ರೆ ಆ ರಾತ್ರಿ ಹೊತ್ತು ನೀರಲ್ಲಿ ಹಾಕಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಒಂಥರ ತಿನ್ನೋದಕ್ಕೆ ಒಂಥರ ಬಂಕ ಇರ್ತದೆ, ಆದ್ರೂ ತಿನ್ನಬೇಕು. ಮುಂದಿನ ಪೀಳಿಗೆಗೆ ನಾವು ಆರೋಗ್ಯವಾಗಿರಬೇಕಂದ್ರೆ ಇವತ್ತಿಂದಾನೇ ನಾವು ಅಡಿಪಾಯ ಹಾಕಬೇಕು ಅದಕ್ಕೆ. ನೋಡಿ ಇಲ್ಲಿ ಒಂದು ಮರ ಐತೆ, ಇದು ಓಕೆ, ಇದು ಚೆನ್ನಾಗಿ ಡ್ರೈ ಆಗೈತೆ, ಇದನ್ನು ತಗೊಳ್ಬೋದು ನಾವು. ದಿಸ್ ಈಸ್ ಓಕೆ. ನೋಡಿರಿ ಇಲ್ಲಿ ಐತೆ ನೋಡಿರಿ, ಮರದಿಂದ ಈಚೆ ಬರ್ತದೆ ಪಿಸಿ ನಂಬರ್. ಇದು ಸ್ವಲ್ಪ ಬಿಸಿಲಲ್ಲಿ ನಾವು ಒಣಗಾಕ್ದ್ರೆ ಒಣಗಿಬಿಡ್ತದೆ. ಇದನ್ನು ಶುದ್ಧಿ ಮಾಡಿಕೊಂಡು ತಿನ್ನಬೇಕು. ದಿಸ್ ಈಸ್ ಮುರುಂಗ ಪಿಸಿನ್. ನೋಡಿರಿ, ಇದನ್ನು ಎಲ್ಲನೂ ಈ ಥರ ನುಗ್ಗೆ ಮರದಿಂದ ಅಲ್ಲ, ಬಾದಾಮ್ ಪಿಸಿನ್ ಅಂತ ಇರ್ತದೆ. ಬಾದಾಮ್ ಪಿಸಿನು ಕೋಲ್ಡು, ಇದು ಬಂದುಬಿಟ್ಟು ಸ್ವಲ್ಪ ಹೀಟು. ಇದು ಯಾವಾಗ ತಿನ್ನಬೇಕಂದ್ರೆ ಮಳೆ ಕಾಲದಲ್ಲಿ ತಿನ್ಬೋದು, ಯಾವಾಗಾದರೂ ತಿನ್ಬೋದು, ಒಂದೊಂದು ಚೂರು ತಿನ್ಬೋದು. ಯಾವ ಥರ ತಿನ್ಬೇಕಂದ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ರೀ, ಫುಲ್ ವೀಡಿಯೋ ಕ್ಲಿಯರ್ ಮಾಡಿ ಹಾಕ್ತೀನಿ. ಇದನ್ನೆಲ್ಲ ಸ್ವಲ್ಪ ಒಣಗಿಸಿ ಇದನ್ನೆಲ್ಲ ಯಾವ ಥರ ಇದು ಮಾಡ್ಬೇಕಂತ ನೋಡಿ. ಅನೇಕ ಪೌಷ್ಟಿಕಾಂಶ ಈ ಗಂಡಸರಿಗೆ ನೋಡಿ, ನುಗ್ಗೆಕಾಯಿ ಹೂವು ಆಯ್ತಲ್ಲ, ಗಂಡಸರಿಗೆ ಅಂತ ಯಾವತ್ತೂ ಒಂದು ಮನುಷ್ಯನಿಗೆ ಈ ವಿಟಮಿನ್ಸು, ಪ್ರೋಟೀನ್ಸು ಕೊರತೆ ಇರಬಾರ್ದು. ಆ ಕೊರತೆ ಇದ್ದರೆ ಏನು ಹಬ್ಬ. ಈ ನುಗ್ಗೆ ಮರದಲ್ಲಿ ಪ್ರತಿಯೊಂದು ಸಾಲಲ್ಲ. ನರೇಂದ್ರ ಮೋದಿಯವರು ಭಾರತ ಪ್ರಧಾನಿ ಹೇಳ್ತಾರೆ, ದಿಸ್ ಇಸ್ ಮುರಿಂಗಾ ಹೇ ಎ ಡ್ರಮಸ್ಟಿಕ್ ಏಕ್ ರೋಟಿ. ಹಬ್ಬ ಅವ್ರು ಹೇಳೋದನ್ನ ನಾನು ಯೋಚನೆ ಮಾಡಿದೆ. ಮುಂದೆಯಿಂದನೂ ನುಗ್ಗೆ ಸೊಪ್ಪನ್ನು ಅನೇಕ ಬಾರಿ ಹೇಳ್ಕೊಂಡೇ ಬರ್ತೀನಿ ವೀಡಿಯೋಗಳಲ್ಲಿ. ಒಂದು ಪ್ರಧಾನಿ ಬಂದುಬಿಟ್ಟು ಇದನ್ನು ಪ್ರಮೋಟ್ ಮಾಡೋದ್ರಿಂದ ಅವ್ರಿಗೇನು ಯಾವ ದೇಶಕ್ಕಾಗಲಿ ಏನೂ ಅಲ್ಲ, ಏನಿಲ್ಲ, ಅವ್ರಿಗೇನು ಇನ್ಕಮ್ ಬರ್ತೈತೆ ಅಂತ ಹೇಳಲ್ಲ. ಇದರಿಂದ ಜನಕ್ಕೆ ಒಂದು ಉಪಯೋಗ ಆಗಬೇಕು, ಇದನ್ನು ತಿಂದು ಜನರೊಂದು ಆರೋಗ್ಯವಾಗಿ ಇರಬೇಕಂದ್ಬಿಟ್ಟು ಅವರು ಹೇಳ್ತಾರೆ. ಈ ನುಗ್ಗೆಕಾಯಿಯನ್ನು ಕನಿಷ್ಠ ವಾರಕ್ಕೆ ಒಂದು ಸತಿ ಆದರೂ ತಿನ್ನಿರಿ. ನನ್ನ ವಿಡಿಯೋ ನೋಡೋ ಜನಗಳೇ, ನಿಮ್ಮ ಮನೆ ಪಕ್ಕದಲ್ಲಿ ಎತ್ಕೊಂಡೋಗಿ ಒಂದು ಅಕ್ಕಪಕ್ಕದಲ್ಲಿ ಒಂದು ಚಿಕ್ಕ ರೆಂಬೆ ಇಟ್ಬಿಟ್ಟು ಸ್ವಲ್ಪ ನೀರಾಡ್ತಾ ಇರ್ರಿ. ನೋಡಿ ಆ ಹೇಳ್ಬೇಕಂದ್ರೆ ನನಗೆ ಯಾರಾದರೂ ನಾನು ಕಾಲ್ ಮಾಡಿ ಹೇಳ್ತೀನಿ, ನುಗ್ಗೆಕಾಯಿ ಮರದ ಎಷ್ಟೊಂದು ಉಪಯೋಗಗಳಿವೆ, ಹೆಂಗೆ ಅಂತ. ತಮಿಳ್ ಮುರುಂಗೈ ನೆಟ್ಟವನ್ வெறுங்கையில் போவான் ಅಂತ ஒரு பழமொழி இருக்குது. முருங்கை நெட்டவன் வெறுங்கையில் போவான் என்ற அதோட அர்த்தம் என்னவென்றால், முருங்கை நெட்டவன் வெறுங்கைன்னா ஜனங்க என்ன புரிஞ்சுக்கிட்டானா, முருங்கை நெட்டா எதுவும் இல்லாமல் கையாயிடுதுன்னு நினச்சிக்கிறார். அது பையான ஒரு தகவல். வெறுங்கைன்னா அவன் ஒரு வயசான காலத்தில் எந்த ஒரு சப்போர்ட், இப்போ வயசான சில பேர் குச்சி வச்சு நடப்பாங்க, வெறுங்கையில் போவான். ஆனால் அது ஒரு இப்போ நம்ம முன்னோர்கள் சொன்னதுக்கு ஒரு அர்த்தம் இருக்குது. அதை கொஞ்சம் சிந்திச்சு நம்ம இது பண்ணால் ஓகே தான். நன்றி. பாருங்கள், பேக்கில் வச்சுருக்கிறேன். கிட்டத்தட்ட ஒரு 30 கிராமுக்கு மேலே தங்கம் தான் இது. நம்மளுக்கு கணக்கு தான். நாளைக்கு பணம் காசு இருக்கலாம் நம்மக்கிட்ட. காசு அந்தெல்லாம் அனுபவம் இருக்கிறதுக்கு ஆரோக்கியம் இருக்கணும், அதுக்கு இப்போ இருந்து ப்ரிப்பேர் ஆகணும். அதுக்கு மேலே ஆண்டவன் செயல். ஓகே, நன்றி, வணக்கம். இன்றைக்கி தேதி வந்து 19/7/2025, நேரம் 9 மணி 10 நிமிடத்துக்கு மேலே ஆகுது.